ಪಾಲಾರ್ ಸಾರಥಿ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ನಿಮ್ಮ ವಿಶ್ವಾಸಾರ್ಹ ಸುದ್ದಿಗಾಗಿ ಈಗಲೇ ಚಂದಾದಾರರಾಗಿ. ನಾಯಕರಿಗೆ ಅದೇ ರೀತಿ ಅಸ್ಸಾಂನಲ್ಲಿ 100ಕ್ಕಿಂತ ಹೆಚ್ಚು ಹ್ಯಾಟ್ರಿಕ್ ಬಾರಿಸುವ ಮುಖಾಂತರ, ಅದೇ ರೀತಿ ಪುದುಚೇರಿಯಲ್ಲಿ 30ಕ್ಕೆ 20 ಕ್ಷೇತ್ರ ಬರೋ ಮುಖಾಂತರ, ಕೇರಳದಲ್ಲಿ ಏನು ಲಾಸ್ಟ್ ಟೈಮ್ ಗೆದ್ದಿದೆ ಆ ಸ್ಥಾನಗಳ ಮತ್ತೆ ಪಡೆಯುವ ಮುಖಾಂತರ, ತಮಿಳುನಾಡಲ್ಲಿ ಕೂಡ ಇವತ್ತು ಏನು ವೋಟ್ ಪರ್ಸೆಂಟೇಜ್ ಇದೆ ಅದು ಎಕ್ಸ್ಟ್ರಾ ಆಗಿದೆ. ಆ ಕಾರಣಕ್ಕೆ ಇವತ್ತು ದೇಶ ವಿದೇಶಗಳು ಕೂಡ ಭಾರತೀಯ ಜನತಾ ಪಕ್ಷ ಇವತ್ತು ಐತಿಹಾಸಿಕ ವಿಜಯೋತ್ಸವಕ್ಕೆ ನಾವೆಲ್ಲ ಕಾರಣಕರ್ತರಾಗಿದ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಸ್ಸಾಂ ಪಾಂಡಿಚೇರಿ ಮತ್ತು ವೆಸ್ಟ್ ಬೆಂಗಾಲ್, ಆ ಕಾರಣಕ್ಕೆ ಇವತ್ತು ನಮ್ಮ ಹೆಮ್ಮೆಯ ಮಾಜಿ ಸಂಸದರು ನಮ್ಮೆಲ್ಲ ನಾಯಕರಾದಂಥ ಮುನ್ಸಮಣ್ಣರು ಬಂದವರೆ. ಅದೇ ರೀತಿ ಮತ್ತೊಬ್ಬರು ಹಿರಿಯರು ನಮ್ಮ ನಾಯಕರಾದಂಥ ಮಾಜಿ ಶಾಸಕರಾದಂಥ ಸಂಪಂಗಣ್ಣ ಬಂದವರೆ, ಜಿಲ್ಲಾ ಉಪಾಧ್ಯಕ್ಷರಾದಂಥ ವಿಜಯಣ್ಣ ಬಂದವರೆ, ನಗರ ಅಧ್ಯಕ್ಷರಾದಂಥ ಸಾಮ ಅನಿಲ್ ಬಂದವರೆ, ಮಹಿಳಾ ಮೊತ್ತದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದಂಥ ಮಮತಮ್ಮನವ್ರು ಬಂದವರೆ, ನಮ್ಮ ಪ್ರವೀಣ್ ಗೌಡರು ಬಂದವರೆ, OBC ಅಧ್ಯಕ್ಷರಾದಂಥ ಬಾಲಾಜಿ, ನಾಮಲ್ ಮಂಜು, ಸುರೇಶು, ಕೆಂಬೋಡಿ ನಾರಾಯಣಸ್ವಾಮಿ, ಗಜಕ್ಕ, ಮತ್ತೆ ಕಿರಣ್, ಸುರೇಶು, ನಮ್ಮ ಎಲ್ಲ ನಾಗೇಶು, ನಮ್ಮ ಮಂಜುನಾಥ್ ಎಲ್ಲ ಪದ್ಮಕ್ಕ, ನಮ್ಮ ಪ್ರಕೋಷ್ಠ ಸಂಯೋಜಕರು ಮಾಗಿ ನಾರಾಯಣಸ್ವಾಮಿ, ನಮ್ಮ ಹಿರಿಯರಾದಂಥ ನಮ್ಮ ಗಾಂಧಿನಗರ ವೆಂಕಟೇಶಣ್ಣವರು ಸಾಕಷ್ಟು ಜನ ಬಂದಿದ್ದಾರೆ. ಈ ಒಂದು ವಿಜಯೋತ್ಸವನ ನಾವು CHM ಅಂತ ಪ್ರಾರಂಭ ಮಾಡ್ತೀವಿ. ಈ ಒಂದು ವಿಜಯೋತ್ಸವದ ಕುರಿತಾಗಿ ನಮ್ಮ ಸಂಪಂಗಣ್ಣರು ಮಾತಾಡಬೇಕಂತ ನಾವು ಅಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಾವಷ್ಟೇ ಅಲ್ಲ, ಭಾರತ ದೇಶದ ಉದ್ದಗಲಕ್ಕೂ ಬಹಳ ಖುಷಿಯಿಂದ ಎಲ್ಲ ಜನರು ಕೂಡ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು, ಇದರ ಸಂಕೇತ ಏನಪ್ಪಾ ಅಂತ ಹೇಳಿದ್ರೆ, ಭಾರತದ ಒಳಗಡೆ ಇರ್ತಕ್ಕಂಥ ನಾವೆಲ್ಲರೂ ಚೆನ್ನಾಗಿರ್ಬೇಕು, ನೆಮ್ಮದಿಯ ಬದುಕನ್ನ ಮಾಡ್ಬೇಕಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯವರ ಸರ್ಕಾರ ದೇಶದಲ್ಲಿರಬೇಕು. ಅದೇ ರೀತಿ ಭಾರತದ ಒಳಗಡೆ ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಮಿತ್ರ ಪಕ್ಷಗಳು ಕೂಡ ಅಧಿಕಾರಕ್ಕೆ ಬರಬೇಕು. ಅಧಿಕಾರಕ್ಕೆ ಬಂದ ಮಾತ್ರ ನಾವೆಲ್ಲರೂ ಕೂಡ ಸುಭಿಕ್ಷವಾಗಿ ನೆಮ್ಮದಿಯ ಜೀವನವನ್ನ ಮಾಡುವುದರ ಜೊತೆಗೆ ಅಭಿವೃದ್ಧಿಯನ್ನ ನಾವೆಲ್ಲರೂ ಕೂಡ ಕಣ್ಣಾರೆ ಕಾಣಬಹುದು. ಆ ಹಿನ್ನೆಲೆಯಲ್ಲಿ ನಡೆದಂತ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಏನು ನಾವೆಲ್ಲರೂ ಕೂಡ ಜಮ್ಮು ಕಾಶ್ಮೀರವನ್ನ ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ತೀವೋ ಇಲ್ಲವೋ ಅನ್ನುವಂತ ಅನುಮಾನದ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಕೇಂದ್ರದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಆರ್ಟಿಕಲ್ 370 ಹೇಗೆ ತೆಗೆದುಹಾಕಲು ಈ ದೇಶಕ್ಕೆ 2 ಬಾವುಟ, 2 ಸಂವಿಧಾನ, 2 ದೇಶ ಈ ದೇಶದಲ್ಲಿ ಇರಬಾರದು ಅಂತ ಹೇಳಿ ಸಂಕಲ್ಪವನ್ನ ಮಾಡಿ ಆರ್ಟಿಕಲ್ 370 ತೆಗೆದು ಅಖಂಡ ಭಾರತವನ್ನ ಹೇಗೆ ಮಾಡಿದ್ರು, ಅದೇ ರೀತಿ ಪಶ್ಚಿಮ ಬಂಗಾಳವನ್ನ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಹಿಡಿಬೇಕು. ಬಾಂಗ್ಲಾದೇಶದವರು, ಮುಸ್ಲಿಮಂತ ಮತ್ತು ಬೇರೆ ದೇಶಗಳಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಅಕ್ರಮ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಅದನ್ನ ನೆಲೆಬೀಡಾಗಿತ್ತು, ಅದನ್ನ ತುಳಿಸಬೇಕು, ರಾಮರಾಜ್ಯ ಆಗ್ಬೇಕು, ನೆಮ್ಮದಿಯ ವಾತಾವರಣ ಅಲ್ಲಿ ಸೃಷ್ಟಿ ಆಗ್ಬೇಕು ಅನ್ನುವಂತ ಕನಸನ್ನ ಕಂಡಿರ್ತಕ್ಕಂಥ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾಜಿಯವರು ಮಾಡಿದಂತ ಸಂಕಲ್ಪ ಏನಿತ್ತು ಅದು ಇವತ್ತು ಈಡೇರಿದೆ ಬಂಧುಗಳೇ. ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಮತ್ತೊಂದು ಸಾರಿ ಈ ದೇಶವನ್ನ ನಾವು ಗೆದ್ದಾಗಿದೆ.
ಭಾರತ ಮತ್ತೊಂದು ಸಾರಿ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅನ್ನುವಂತ ಸಂಕೇತ. ಅದೇ ರೀತಿ ಅಸ್ಸಾಂ ಅಲ್ಲೂ ಕೂಡ ನಾವು ನಿರೀಕ್ಷೆಯನ್ನು ಮೊದಲೇ ಮಾಡಿದ್ವಿ, ಅಸ್ಸಾಂ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಹಿಡಿತದೆ ಅಂತ ಹೇಳಿ. ಪಾಂಡಿಚೇರಿಯಲ್ಲೂ ಕೂಡ ನಮ್ಮ ಪಕ್ಷನೇ ಅಧಿಕಾರಕ್ಕೆ ಹಿಡಿತದೆ. ಇನ್ನು ಉಳಿದ ರಾಜ್ಯಗಳಲ್ಲಿ ನಮ್ಮ ಸಂಖ್ಯೆ ಮತ್ತೆ ನಮ್ಮ ಮತದಾನ ಹೆಚ್ಚಾಗಿದೆ, ಅದೆಲ್ಲವೂ ಕೂಡ ನಿಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಈ ವಿಜಯದ ಸಂಕೇತ ಮುಂದೆ ಬರ್ತಕ್ಕಂಥ 2028ರ ಚುನಾವಣೆ ಏನ್ ನಡೀತದೆ ರಾಜ್ಯದಲ್ಲಿ, ಅದರಲ್ಲಿ ಗೆಲುವಿನ ದಿಕ್ಸೂಚಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂದಿದೆ ನಾವೆಲ್ಲ ನೋಡಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಇವತ್ತು ಯಾವ ರೀತಿ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಬದಲಾವಣೆನ ನಾವು ಕಾಣಬೇಕು. ಈ ರಾಜ್ಯದಲ್ಲಿ ನಡೀತಕ್ಕಂಥ ಅಕ್ರಮ ಚಟುವಟಿಕೆಗಳು, ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ ವಾಸ ಮಾಡದಿರ್ತಕ್ಕಂಥ ಪರಿಸ್ಥಿತಿ, ರೈತರು ಕೂಡ ಆತ್ಮಹತ್ಯೆ ಹೆಚ್ಚಾಗಿದೆ, ಭ್ರೂಣ ಹತ್ಯೆ ಹೆಚ್ಚಾಗಿದೆ, ಮಕ್ಕಳ ಸಾವು ಹೆಚ್ಚಾಗಿದೆ, ಅಭಿವೃದ್ಧಿ ಶೂನ್ಯ, ಯಾವುದೇ ಅಭಿವೃದ್ಧಿ ಇಲ್ಲದೆ ನಡೀತಕ್ಕಂಥ ಸರ್ಕಾರ ಈ ಕರ್ನಾಟಕದಲ್ಲಿದೆ. ಅದನ್ನ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಿತ್ತೊಗಿಬೇಕು. ಈಗ ದೇಶದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಮನಸ್ಸಲ್ಲಿ, ಅಮಿತ್ ಶಾ ಅವರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ಈ ಕರ್ನಾಟಕದ ಚುನಾವಣೆ ಅದು ಭಾರತೀಯ ಜನತಾ ಪಾರ್ಟಿಯ ಗೆಲುವಿನ ಚುನಾವಣೆ ಆಗಬೇಕಂತ ಹೇಳಿ ಇನ್ನೇನು ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. ಈಗ ಬರುವಂತ 9ನೇ ತಾರೀಕು ಯಡಿಯೂರಪ್ಪ ಅಜ್ಜಿಯವರು ರಾಜಕೀಯ ಕ್ಷೇತ್ರಕ್ಕೆ ಬಂದ 50 ವರ್ಷಗಳು ತುಂಬಿದೆ. ಆ ಹಿನ್ನೆಲೆಯಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಚಿತ್ರದುರ್ಗದಲ್ಲಿ ಸುಮಾರು 10 ಲಕ್ಷ ಜನರಿಗಿಂತ ಮೀರಿ ಆ ಕಾರ್ಯಕ್ರಮವನ್ನು ಯಶಸ್ವಿಯತ್ತ ಕರ್ಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿದ್ದೇವೆ. ನಮ್ಮ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಮಾಜಿ ಸಂಸದರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಸುಮಾರು 10,000 ಜನಕ್ಕಿಂತ ಮಿಗಿಲಾಗಿ ಆ ಕಾರ್ಯಕ್ರಮಕ್ಕೆ ನಾವು ಹೋಗೋರಿದ್ದೇವೆ. ಇವೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿ ಕೇವಲ ರಾಜಕೀಯಕ್ಕೆ ವೋಟ್ ಹಾಕಲಿಕ್ಕಷ್ಟೇ ಅಲ್ಲ, ಎಲ್ಲ ಜನರು ಕೂಡ ಅವರ ಬದುಕನ್ನ ಸೃಷ್ಟಿ ಮಾಡ್ತಕ್ಕಂಥ, ಯೋಚನೆ ಮಾಡ್ತಕ್ಕಂಥ ಪಕ್ಷ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಇರಬಹುದು ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಅನ್ನುವಂತ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಗೆದ್ದಂತ ನಮ್ಮ ರಾಜ್ಯಗಳಲ್ಲಿ ಯಾರ್ಯಾರು ನಮ್ಮ ಪಕ್ಷದ ಚುನಾವಣೆಯಲ್ಲಿ ಗೆದ್ದಂತ ಶಾಸಕರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಓಂಶಕ್ತಿ ಚಲಪತಿ ಅವರ ನೇತೃತ್ವದಲ್ಲಿ, ಮಾಜಿ ಶಾಸಕರಾದಂತಹ ಸಂಪಂಗಣ್ಣವರ ನೇತೃತ್ವದಲ್ಲಿ, ನಮ್ಮ ವೆಂಕಟೇಶಣ್ಣ ಇರ್ಬೋದು, ನಮ್ಮ ವಂಚನೆ ಏನು ವೆಸ್ಟ್ ಬೆಂಗಾಲ್ ಕಡೆ ನೋಡ್ತಾ ಇದ್ರು, ಏನು ಬಾಂಗ್ಲಾದೇಶದ ಗಡಿಯಲ್ಲಿ ಯಾವ ರೀತಿ ನುಸುಳುಗೋರು ನಮ್ಮ ದೇಶದ ಒಳಗಡೆ ಬರ್ತಾ ಇದ್ರು, ನಮ್ಮ ಕರ್ನಾಟಕದಲ್ಲೂ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ. ಇದನ್ನ ಯಾವ್ದಾದ್ರು ರೀತಿಯಲ್ಲಿ ಅದನ್ನ ತಡೆಗಟ್ಟಬೇಕು. ಈ ದೇಶದಲ್ಲಿ ಹೊರಗಡೆ ಇರ್ತಕ್ಕಂಥ ಶತ್ರುಗಳನ್ನ ನಾವು ಎದುರಿಸಬಹುದು, ಆದ್ರೆ ಒಳಗಡೆ ಬಂದಿರ್ತಕ್ಕಂಥ ಶತ್ರುಗಳನ್ನ, ಆಂತರಿಕ ಶತ್ರುತ್ವನ್ನ ಇವರು ಯಾವ ರೀತಿ ನಾವು ಎದುರಿಸಬೇಕು ಅಂತ ಹೇಳಿ ಇಡೀ ದೇಶ ಎಲ್ಲರೂ ಕಾಯ್ತಾ ಇದ್ರು. ಅದಕ್ಕೆ ಬಾಂಗ್ಲಾದೇಶರು ಈಸಿಯಾಗಿ ಬರೋದಕ್ಕೆ ಜಾಗ ಇದ್ದಿದ್ದು ಒಂದೇ ಜಾಗ, ಅದು ವೆಸ್ಟ್ ಬೆಂಗಾಲ್ ಅಲ್ಲಿ. ಆ ವೆಸ್ಟ್ ಬೆಂಗಾಲ್ಗೆ ಏನು ವೋಟ್ ಬ್ಯಾಂಕ್ಗೋಸ್ಕರ ದೇಶದಲ್ಲಿರ್ತಕ್ಕಂಥ ಜನತೆಯನ್ನ, ರಾಜ್ಯದಲ್ಲಿರ್ತಕ್ಕಂಥ ಜನತೆಯನ್ನ ಕಡೆಗಣಿಸಿ ಮಮತಾ ಬ್ಯಾನರ್ಜಿ ಅವರು 2009ರಿಂದ ಇದುವರೆಗೂ ಯಾವ ರೀತಿ ಮುಸ್ಲಿಮರಿಗೆ ವೋಟ್ ಲಿಸ್ಟ್ ಮತ್ತೆ ರೇಷನ್ ಕಾರ್ಡ್ ಕೊಡೋದ್ರ ಮುಖಾಂತರ ವೋಟ್ ಬ್ಯಾಂಕ್ಗೋಸ್ಕರ ಅವ್ರನ್ನ ಮೆಚ್ಚುವಂತ ರೀತಿಯಲ್ಲಿ ನಡ್ಕೊತಾ ಇದ್ರು. ಯಾವುದೇ ರೀತಿಯಲ್ಲಿ ಅವ್ರ ವಿರುದ್ಧ ಕಾರ್ಯಾಚರಣೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಕೇಂದ್ರಕ್ಕೆ, ನಮ್ಮ ಸೈನ್ಯಕ್ಕೆ ಅಡ್ಡಗಾಲಾಗಿ ನಿಂತಿದ್ದಂತ ಮಮತಾ ಬ್ಯಾನರ್ಜಿ ಅವರು ಇವತ್ತು ಹೀನಾಯ ಸೋಲನ್ನ ಕಂಡು ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಇವತ್ತು ಸುಮಾರು 200ಕ್ಕೂ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲೋದ್ರ ಮುಖಾಂತರ ಈ ಭಾರತ ದೇಶದಲ್ಲಿ ವೆಸ್ಟ್ ಬೆಂಗಾಲ್ ಅನ್ನೋ ದೇಶ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರೇ, ನೀವು ಸಾಕು, ಇಷ್ಟು ದಿನ ವೋಟ್ ಬ್ಯಾಂಕ್ಗೋಸ್ಕರ ನೀವು ರಾಜಕಾರಣ ಮಾಡ್ತಾ ಇದ್ರಿ, ದೇಶ ಅಂತ ಬಂದಾಗ ನಾವು ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ ಅಂತ ಹೇಳಿ ಮತದಾರ ಬಂಧುಗಳು ಯಾರ್ಯಾರು ಇವತ್ತು ವೋಟ್ ಹಾಕಿ ಭಾರತೀಯ ಜನತಾ ಪಾರ್ಟಿ NDA ನಮಗೆ ಸಹಕಾರ ಕೊಟ್ಟಿದ್ರೆ ಅವ್ರಿಗೆಲ್ಲರಿಗೂ ನಾವು ನಮ್ಮ ಕೋಲಾರ ಜಿಲ್ಲೆ ಜನತೆ ಪರವಾಗಿ, ಕರ್ನಾಟಕ ಜನತೆಯ ಪರವಾಗಿ, ದೇಶದ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ನಾವಿಷ್ಟೇ ಕರ್ನಾಟಕದಲ್ಲೂ ಚುನಾವಣೆ ನಡೆದು, ಉಪಚುನಾವಣೆ 2 ಕ್ಷೇತ್ರಗಳಿಗೆ, ಅಸ್ಸಾಮಲ್ಲಿ ನಡೆದು, ಕೇರಳಲ್ಲಿ ನಡೆದು, ಪಾಂಡಿಚೇರಿಯಲ್ಲಿ ನಡೆದು, 3 ರಾಜ್ಯಗಳಲ್ಲಿ ನಾವು ಇವತ್ತು ಬಹುಮತ ಬರೋದ್ರ ಮುಖಾಂತರ ಇನ್ನೊಂದು ರಾಜ್ಯ ನಮಗೆ ಎಕ್ಸ್ಟ್ರಾ 23 ರಾಜ್ಯಗಳು NDA ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ. ಅದೇ ರೀತಿಯಲ್ಲಿ ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏನು ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, ಈ ಭಾಗದಲ್ಲಿ ಆಡಳಿತ ಯಂತ್ರ ಏನಿತ್ತು ಅದನ್ನ ದುರುಪಯೋಗ ಪಡಿಸ್ಕೊಂಡು 100 ಕೋಟಿ ಹಣವನ್ನ ವೆಚ್ಚ ಮಾಡಿ ಒಂದೊಂದು ಪಂಚಾಯತಿಗೆ ಒಂದೊಂದು ಮಿನಿಸ್ಟರ್ಗಳನ್ನ ಹಾಕಿ
ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು 15 ದಿನ 2 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹೋಗಿ ಇವತ್ತು ಏನೇನ್ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಅಲ್ಲಿ ಮತ ಬ್ಯಾಂಕ್ ಓಲೈಕೆಗೋಸ್ಕರ ಏನೇನ್ ಮಾಡಿದ್ರು ಅನ್ನೋ ಲೆಕ್ಕದಲ್ಲಿ ನೀವೆಲ್ಲ ನೋಡಿದ್ರಿ. ವೆಸ್ಟ್ ಬೆಂಗಾಲ್ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಸುಮಾರು ಜನ ಹೇಳಿದ್ರು, ಇಡೀ ದೇಶದಲ್ಲಿ 22 ರಾಜ್ಯಗಳಲ್ಲಿ NDA ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಇದೆ, ಅಲ್ಲಿ ನಮ್ ಜನ ಯಾವ ರೀತಿ ನೆಮ್ಮದಿಯಿಂದ ಸಂತೋಷದಿಂದ ಬದುಕ್ತಾ ಇದ್ದಾರೆ, ಅವ್ರ ಪರಿಸ್ಥಿತಿ ನೋಡಿ, ವೆಸ್ಟ್ ಬೆಂಗಾಲ್ ಅಲ್ಲಿರ್ತಕ್ಕಂಥ ನಮ್ಮ ಪರಿಸ್ಥಿತಿ ನೋಡಿ, ಅದಕ್ಕೋಸ್ಕರ ನಾವು ಭಾರತೀಯ ಜನತಾ ಪಾರ್ಟಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಗೆ ದೇಶ ಬೇಕು, ಭಾರತೀಯ ಜನತಾ ಪಾರ್ಟಿ ಬೇಕು, ನರೇಂದ್ರ ಮೋದಿ ಅವರ ನಾಯಕತ್ವ ಬೇಕು. ಅವ್ರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ವೆಸ್ಟ್ ಬೆಂಗಾಲ್ ಅಲ್ಲಿ ಅಧಿಕಾರಕ್ಕೆ ಬಂದಿದೆ ಆದ್ರೆ ನಾವೆಲ್ಲರೂ ಡೆವಲಪ್ ಆಗ್ತೀವಿ ಅಂತ ಹೇಳಿ ಅವರು ಆಲೋಚನೆ ಮಾಡಿದ್ರು. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ್ಮೇಲೆ ಇದುವರೆಗೂ ದೇಶದಲ್ಲಿ ಒಂದೇ ಹಿಂದೂ ಮುಸ್ಲಿಂ ಗಲಾಟೆ ಆಗಿಲ್ಲ. ಆದ್ರೆ ಸ್ಥಳೀಯವಾಗಿ ಇಲ್ಲಿ ವೋಟ್ ಬ್ಯಾಂಕ್ ಗೋಸ್ಕರ ನಮ್ಮನ್ನ ಅವ್ರನ್ನ ಎತ್ತಿಕೊಳ್ಳುವಂತ ಕೆಲಸಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರಿಗೆ ಇವತ್ತು ವೆಸ್ಟ್ ಬೆಂಗಾಲ್ ನಲ್ಲಿ ಅವರ ಕಮ್ಯುನಿಟಿಯಲ್ಲಿರ್ತಕ್ಕಂಥವ್ರೆ ಅದೇ ಕ್ಷೇತ್ರದಲ್ಲಿ ಬಿಜೆಪಿ ವೋಟ್ ಹಾಕೋದ್ರ ಮುಖಾಂತರ ಹೆಚ್ಚಿನ ಶಾಸಕರುಗಳನ್ನು ಗೆಲ್ಸ್ಕೊಟ್ಟಿರ್ತಕ್ಕಂಥ ಅವ್ರಿಗೂ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ನೀವೆಲ್ಲ ದೇಶದ ಪರವಾಗಿರ್ರಿ, ನಾವೆಲ್ಲ ನಿಮ್ ಪರವಾಗಿ ಇರ್ತೀರಿ, ನಾವೆಲ್ಲ ಅಣ್ಣ ತಮ್ಮಂದ್ರು. ಅದೇ ರೀತಿಯಲ್ಲಿ ಇವತ್ತೇನು ದಾವಣಗೆರೆ ಬಾಗಲಕೋಟೆಯಲ್ಲಿ ಇವತ್ತು ಅವ್ರು ಗೆದ್ದಿರ್ಬೋದು, ಹಣ ಬಲ ಅಧಿಕಾರದ ಬಲ ದುರುಪಯೋಗ ಪಡಿಸ್ಕೊಂಡು ಗೆದ್ದಿರ್ಬೋದು, ಆದ್ರೆ ಕರ್ನಾಟಕ ಜನ ಡಿಸೈಡ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಒಳ್ಳೇದಾಗ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿನೇ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಇವತ್ತು ಕೇಂದ್ರದಲ್ಲಿ ಇರತಕ್ಕಂಥ ನಮ್ಮೆಲ್ಲ ನಾಯಕರುಗಳು 5 ರಾಜ್ಯಗಳ ಚುನಾವಣೆ ಮುಗಿದಿರೋದ್ರಿಂದ ನೆಕ್ಸ್ಟ್ 2025ಕ್ಕೆ ಕರ್ನಾಟಕದಲ್ಲಿ ಚುನಾವಣೆ ನಡೆಯೋದಕ್ಕೆ ಏನೇ ತಂತ್ರಗಾರಿಕೆ ಮಾಡಬೇಕು, ಯಾರ್ಯಾರನ್ನ ಸರಿ ಮಾಡ್ಬೇಕು, ಯಾವ ರೀತಿಯಲ್ಲಿ ನಾವು ಚುನಾವಣೆ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿ ಕರ್ನಾಟಕಕ್ಕೆ ಬರಲಿದ್ದಾರೆ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ವಿಜಯೋತ್ಸವನ ನಾವೇನು ಇವತ್ತು ಆಚರಿಸ್ತಾ ಇದ್ರಿ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ 2028ಕ್ಕೆ ನಾವು ವಿಜಯೋತ್ಸವನ ಆಚರಿಸಬೇಕು. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಪಾಂಡಿಚೇರಿ ಇರ್ಬೋದು, ನಮ್ಮ ಅಸ್ಸಾಂ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ NDAಗೆ ವೋಟ್ಗಳನ್ನ ಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳಿಗೂ ನಾನು ನಮ್ಮ ಎಲ್ಲರ ಪರವಾಗಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ जिंदाबाद जिंदाबाद बीजेपी जिंदाबाद 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 बीजेपी जिंदाबाद भारत माता की जय वंदे वंदे